ನಮ್ಮ ಗುಂಡಿಲ್ಪೇಟೆ ಏರಿಯಾಗೆ ಹೋಗಿದ್ದೆ. ಸುಮಾರು 20 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಖ್ಯವಾದ ಏನು ಅಂದರೆ ಬಡತನದಿಂದ ಆಚೆ ತಂದ್ವಿ. ಅವ್ರು ಯಾವ್ಯಾವ ರೀತಿ ಸಾಲ ಮಾಡ್ತಿದ್ರು, ಎಷ್ಟು 60% 70% ಸಾಲ ಮಾಡ್ತಿದ್ರು. 4,000 5,000 ತಿಂಗಳಿಗೆ ದುಡ್ಡು ಮಾಡ್ತಿದ್ರು. ಇವಾಗ 25,000 ಮಾಡ್ತಾ ಇದ್ದಾರೆ. ಸುಮಾರು 250ರಿಂದ 300 ಜನಕ್ಕೆ ನಾವು ಜಾಬ್ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಅಮೇರಿಕಾದಲ್ಲಿ 25 ವರ್ಷ ಇದ್ದೆ. ಅಡ್ವಾನ್ಸ್ ಕಂಟ್ರಿ ನೋಡಿದೆ. ಅಲ್ಲಿ ಹಳ್ಳಿಗೂ ದಿಲ್ಲಿಗೂ ಏನು ವ್ಯತ್ಯಾಸ ಇಲ್ಲ. ಹಳ್ಳಿಗಳು ಯಾಕೆ ಕ್ಲೀನಾಗಿರಬಾರ್ದು, ಹಳ್ಳಿಗಳೇ ಯಾಕೆ ಪಟ್ಟಣಗಳಾಗಬಾರ್ದು ಒಟ್ಟಿಗೆ ಬಂದು? ನಿಜವಾಗ್ಲೂ ಯಾವ ರೀತಿ ಪೀಪಲ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಪೀಪಲ್ ಆಗಿದೆ. ಇದನ್ನು ಸರಿ ಮಾಡಬೇಕು ಅಂತ ನಾವು ಈ ಅಂತರ್ಧ್ವನಿ ಮೂವ್ಮೆಂಟ್ ಅಂತ ಮಾಡಿದ್ದೀವಿ. ವಿ ವಾಂಟ್ ಟು ಮೇಕ್ ದೆಮ್ ಲೀಡರ್ಸ್ ಆಫ್ ಟುಮಾರೋ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹೇಳಬೇಕು ಅಂತಿದ್ದೀನಿ. ನಾನು 2 ದಿನದ ಕೆಳಗೆ ನಮ್ಮ ಗುಂಡಿಲ್ಪೇಟೆ ಏರಿಯಾಗೆ ಹೋಗಿದ್ದೆ. ಅದು ಸುಮಾರು 20 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದು ಹೇಗೆ ಹಿಂದುಳಿದಿತ್ತು, ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಿಜವಾಗ್ಲೂ ನಮಗೆಲ್ಲರಿಗೂ ತಿಳ್ಕೊಂಡ್ರೆ ಒಂದು ಆಶ್ಚರ್ಯನೇ ಆಗುತ್ತೆ. ಅಲ್ಲಿ ನಾವು ಸ್ವಸಹಾಯಕ ಸಂಘ ಮಾಡಿದ್ವಿ. ಇದರಿಂದ ಆ ಜನಕ್ಕೆ ಯಾವ ರೀತಿ ಉಪಯೋಗ ಆಯಿತು, ಮುಖ್ಯವಾದ ಏನು ಅಂದರೆ ಬಡತನದಿಂದ ಆಚೆ ತಂದ್ವಿ. ಅವ್ರು ಯಾವ್ಯಾವ ರೀತಿ ಸಾಲ ಮಾಡ್ತಿದ್ರು, ಎಷ್ಟು 60% 70% ಸಾಲ ಮಾಡ್ತಿದ್ರು. ತಿಂಗಳಿಗೆ 9 ತಿಂಗಳು ಸಾಲ ತೀರ್ಸೋಕ್ಕೆ ಕೆಲಸ ಮಾಡ್ತಿದ್ರು. ಅದನ್ನೆಲ್ಲ ನಿಲ್ಲಿಸಿದ್ವಿ. ಅವರಲ್ಲೇ ಇವಾಗ ಹಣ ಇದೆ, ಅವರ ಆರ್ಥಿಕ ಸ್ಥಿತಿ ಮುಂದೆ ಬಂದಿದೆ. ನಮ್ಮ ಸ್ವಸಹಾಯಕ ಸಂಘ ಮಹಿಳೆಯರು ಫ್ಯಾಮಿಲಿ ಮೊದಲು ಸುಮಾರು 4,000 5,000 ತಿಂಗಳಿಗೆ ದುಡ್ಡು ಮಾಡ್ತಿದ್ರು. ಇವಾಗ 25,000 ಮಾಡ್ತಾಯಿದ್ದಾರೆ. ಇವಾಗ ಅವರಲ್ಲಿರೋ ಏನು ಫಾರ್ಮ್ ಇಂಪ್ರೂವ್ಮೆಂಟು, ಶಾಪ್ಗಳು ಓಪನ್ ಮಾಡ್ತಾಯಿದ್ದಾರೆ, ಟೈಲರಿಂಗ್ ಕಲಿಸ್ತಾ ಇದ್ದಾರೆ. ಇವಾಗ ನಾನು ಮೊನ್ನೆ ಹೋದಾಗ ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅಂದರೆ ನಮ್ಮ ಆರ್ಗನೈಸೇಷನ್ IHDA ಮೂಲಕ ಸುಮಾರು 250ರಿಂದ 300 ಜನಕ್ಕೆ ನಾವು ಭಾಳ ಸ್ಕಿಲ್ ಟ್ರೈನಿಂಗ್, ಜಾಬ್ ಟ್ರೈನಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಅವರ ಮಕ್ಕಳನ್ನ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ಸುಮಾರು ಒಂದು 10 ಜನ, ಒಂದು ಗ್ರೂಪ್ನಲ್ಲಿ ಒಂದು 10-15 ಜನ ಹೆಣ್ಮಕ್ಳ ಜೊತೆ ಮಾತಾಡಿದೆ. ನೀವೇನು ಓದಿದ್ದೀರಾ, ಏನು ಮಾಡಿದ್ದೀರಾ? ಅವರು BA ಅರ್ಥಶಾಸ್ತ್ರದಲ್ಲಿ ಮಾಡಿದ್ದಾರೆ, BA ಇನ್ ಎಕನಾಮಿಕ್ಸ್. ಆದರೆ ಕೆಲಸ ಇಲ್ಲ. ಅಲ್ಲ ರೀ, ನೀವು BA ಮಾಡಿದ್ರಿ ಯಾವುದರಲ್ಲಿ? ಅರ್ಥಶಾಸ್ತ್ರ ಕನ್ನಡ ಮೀಡಿಯಮ್ನಲ್ಲಿ BA ಮಾಡೋದು ಸುಲಭ ಅಲ್ಲ. ಇಂಥ BA ಮಾಡಿ ನೀವು ಕೆಲಸ ಇಲ್ಲ ಅಂತೀರಲ್ಲ, ಏನು ಸರ್? ಆ ರೀತಿ ಪರಿಸ್ಥಿತಿ ಬಂದಿದೆ ಅಂದರು. ಗಂಡು ಮಕ್ಕಳ ಜೊತೆ ಮಾತಾಡಿದೆ. PUC ಮಾಡಿದ್ದಾರೆ, ಎಲ್ಲರೂ ನೋಡೋಕ್ಕೆ ಒಳ್ಳೆ ಚೆನ್ನಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಏನಪ್ಪ ಮಾಡ್ತೀರಾ? ಏನು ಮಾಡ ಸರ್? ಕೆಲಸ ಇಲ್ಲ, ನಾವು ನರ್ಸಿಂಗ್ ಅಸಿಸ್ಟೆಂಟು ಬೇರೆ ಥರ ಏನೋ ಕೆಲಸಕ್ಕೋಸ್ಕರ ನಮಗೆ ಟ್ರೈನಿಂಗ್ ಕೊಡಿ ಅಂತ ಬಂದಿದ್ದೀವಿ ಅಂದರು. ಟೆಕ್ನಾಲಜಿ. ನನಗೆ ಭಾಳ ನೋವಾಯಿತು, ಜೊತೆಗೆ ಆಶ್ಚರ್ಯನೂ ಆಯಿತು. ಈ ಗ್ರಾಮಗಳಲ್ಲೂ ಗುಂಡಲ್ಪೇಟೆ ಅಂತ ಏರಿಯಾದಲ್ಲಿರೋ ಮಕ್ಳಿಗೂ ಇಂಟೆಲಿಜೆನ್ಸ್, ಬುದ್ಧಿ ಖಂಡಿತ ಕಮ್ಮಿ ಇಲ್ಲ ನಮ್ಮ ಬೆಂಗಳೂರು ಮಕ್ಳಿಗೆ ಕಂಡು, ಮೈಸೂರು ಮಕ್ಕಳು. ಆದರೆ ಅವ್ರಿಗೆ ಅವಕಾಶ ಇಲ್ಲ. ಆಪರ್ಚುನಿಟೀಸ್ ಆರ್ ನಾಟ್ ದೇರ್. ಈಕ್ವಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ. ಮಕ್ಕಳು ಬೆಂಗಳೂರಿನಲ್ಲಿ ಹುಟ್ಟಿರೋರು, ಸ್ವಲ್ಪ ದುಡ್ಡಿರೋರಿಗೆ ಹುಟ್ಟಿರ್ಬೋದು, ಮಧ್ಯಮಸ್ಥ ಜಾಗದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಲಿ ಹುಟ್ಟಿರ್ಬೋದು. ಅವರು ದೊಡ್ಡ ಒಳ್ಳೆ ಸ್ಕೂಲ್ಗೆ ಹೋಗ್ತಾರೆ, ಕಲಿತಾರೆ. ಈವನ್ ಆ್ಯನ್ ಆ್ಯಾವ್ರೇಜ್ ಕಿಡ್, ಸುಮಾರಾಗಿರೋ ಮಗುನೂ ಮುಂದೆ ಬರೋಕ್ಕೆ ಸಾಧ್ಯ. ಆದರೆ ಗ್ರಾಮಗಳಲ್ಲಿ ಮಕ್ಕಳಿಗೆ ಅನ್ಲೆಸ್ ದೇ ಆರ್ ಎಕ್ಸ್ಟ್ರಾಡಿನರಿ, ಭಾಳ ಬ್ರಿಲಿಯಂಟ್ ಆಗಿದ್ದರೆ ಬರ್ಬೋದು. ನಮಗೆ ಗೊತ್ತು ಎಷ್ಟೋ ಜನ, ಕೆಲವು ಸೈಂಟಿಸ್ಟು, ಕೆಲವರು IT ಜೈಂಟ್ಸು, ಫೌಂಡರ್ಸು. ಕೆಲವರು ಹೇಳ್ಕೊತಾರೆ, ನಾನು ವಿಲೇಜಿಂದ ಬಂದೆ, ನಾನು ಕನ್ನಡ ಮೀಡಿಯಮ್ನಲ್ಲೇ ಕಲಿತೆ, SLC ತನಕ ಕನ್ನಡ ಮೀಡಿಯಮ್ಮು, PhD ಮಾಡಿರೋರು ಉಂಟು. ಆದರೆ ಅವರು ಭಾಳ ಕಮ್ಮಿ. ಅವರು ಭಾಳ ಬ್ರೈಟ್, ಬ್ರಿಲಿಯಂಟ್, ಆ್ಯಸ್ ದೇ ಸೇ ಬ್ರಿಲಿಯಂಟ್ ಕಿಡ್ಸ್ ಆರ್ ಹಳ್ಳಿ ಆಗಲಿ ದಿಲ್ಲಿ ಆಗಲಿ ಮುಂದೆ ಬರ್ತಾರೆ.
ಅರೆ ವಾಟ್ ಅಬೌಟ್ ಆ್ಯಾವ್ರೇಜ್ ಕಿಡ್ಸ್? ಅವ್ರಿಗೆ ಖಂಡಿತ ಆಪರ್ಚುನಿಟಿ ಇಲ್ಲ. ಈ ಮಕ್ಕಳನ್ನ ನೋಡಿದ್ರೆ ನಾನು ಸುಮಾರು 20 ಜನ ಹೆಣ್ಮಕ್ಳಿದ್ರು ಒಂದು ಗ್ರೂಪ್ನಲ್ಲಿ, ಅದೇ ಒಂದು 15-20 ಜನ ಗಂಡು ಹುಡುಗರಿದ್ದರು. ಅವರು ನೋಡಿದ್ರೆ ಎಷ್ಟು ಇಂಟೆಲಿಜೆಂಟು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅರ್ಥಶಾಸ್ತ್ರದಲ್ಲಿ ಡಿಗ್ರಿ ತೊಗೊಂಡಿದ್ದಾರೆ, ಕೆಲವರು MCom BCom ಮಾಡಿದ್ದಾರೆ. ಆದರೆ ಕೆಲಸ ಇಲ್ಲ, ಏನೂ ಇಲ್ಲ. ಬೇರೆ ಬೇರೆ ಕೆಲಸ ಮಾಡಿ ಟ್ರೈನಿಂಗ್ ತೊಗೊಳಕ್ಕೆ ಬರ್ತಾಯಿದ್ದಾರೆ. ನರ್ಸಿಂಗ್ ಟ್ರೈನಿಂಗ್ ತೊಗೊಳಕ್ಕೆ, ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ. ಇದರಿಂದ ನನಗೆ ಒಂದು ಆಶ್ಚರ್ಯಕರವಾದ್ದೇನು ಅಂದರೆ, ಯಾತಕ್ಕೆ ನಮ್ಮ ದೇಶ ಇಷ್ಟು ಗ್ರಾಮಗಳಲ್ಲಿ ಹಿಂದುಳಿದಿದೆ? ನಮ್ಮ ಪಾಪ್ಯುಲೇಷನ್ ನಮ್ಮ ದೇಶದ್ದೀಗ 1.4 ಬಿಲಿಯನ್ ಅಂತೀವಿ. 1.4 ಬಿಲಿಯನ್ನಲ್ಲಿ ಒಂದು 25-30% ಸಿಟಿಗಳಲ್ಲಿರ್ಬೋದು. ಸುಮಾರು 75% ಗ್ರಾಮಗಳು, ಆ ಥರ ಗ್ರಾಮಗಳ ಟೌನ್, ಗುಂಡಲ್ಪೇಟೆ ಥರ ಊರಿನಲ್ಲಿದ್ದಾರೆ. ಇವ್ರನ್ನೆಲ್ಲ ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ, ಇವಾಗ ಇಂಡಿಯಾ ದೇಶ 2-3 ಥರ ದೇಶ ಮಾಡಿಬಿಟ್ಟಿದ್ದೀವಿ. ಒಂದು ಮುಂಬೈ, ಬ್ಯಾಂಗ್ಳೂರು, ಡೆಲ್ಲಿ, ಆ ಥರ ಹೈದರಾಬಾದ್ ಅಫ್ಲೂಯೆಂಟ್, ಭಾಳ ದುಡ್ಡಿರೋರು, ಒಳ್ಳೊಳ್ಳೆ ಕಾರ್ನ ಓಡಾಡ್ತಾರೆ. ಬಿಲಿಯನೇರ್ಸ್ ಇನ್ ಇಂಡಿಯಾ 3rd ಲಾರ್ಜೆಸ್ಟ್ ಅಂತೆ. ಬಿಲಿಯನೇರ್ಸು ಅಮೇರಿಕಾ, ಚೈನಾ ಬಿಟ್ಮೇಲೆ ನಾವೇ ಜಾಸ್ತಿ. ಆ ಥರ ಭಾಳ ದುಡ್ಡಿರೋರು ಇದ್ದಾರೆ. ಆಮೇಲೆ ಮಧ್ಯಮಸ್ಥಳಿದ್ದಾರೆ, ಮಧ್ಯದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಸ್, ಎಜುಕೇಟೆಡ್ಡು, ಬೆಂಗಳೂರು, ಮುಂಬೈ, ಡೆಲ್ಲಿ, ಹೈದರಾಬಾದ್, ಚೆನ್ನೈ ಆ ಥರ ಇದ್ದಾರಲ್ಲಿ. ಇನ್ನೂ Tier 2 ಸಿಟೀಸ್ನಲ್ಲೂ ಇದ್ದಾರೆ. ಮಕ್ಕಳು ಒಳ್ಳೆ ಸ್ಕೂಲಿಗೆ ಕಳಿಸ್ತಾರೆ, ಒಳ್ಳೆ ಫೀಸ್ ಕಟ್ತಾರೆ. ತಿಂಗಳೇನೋ ವರ್ಷಕ್ಕೆ 1 ಲಕ್ಷ ಕಟ್ಬೋದು, 50,000 ಕಟ್ಬೋದು, ಏನೇ ಆಗಲಿ ಕಟ್ತಾರೆ. ಒಳ್ಳೆ ಮುಂದೆ ಬರಬೇಕು ಅಂತ ಭಾಳ ಕೆಲಸ ಮಾಡ್ತಾರೆ. ದಿಸ್ ಈಸ್ ಗ್ರೋಯಿಂಗ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಇದೆ. ಆದರೆ ದೇರ್ ಈಸ್ ಒನ್ ಮೋರ್ ಸೆಕ್ಷನ್, ಅದು ಲೋವರ್ ಸೋಷಿಯೋ ಎಕನಾಮಿಕ್, ಕೆಳಗುಳಿದವರು. ಅವರು ಮೆಜಾರಿಟಿ ಅವರು. ಆದ್ದರಿಂದ ಅವರು ಮುಂದೆ ಬರೋಕ್ಕಾಗ್ತಿಲ್ಲ. ನಾವು ಅನ್ನೋದು ಡೆವಲಪಿಂಗ್ ಕಂಟ್ರಿ, ನಾವು ಹಿಂದುಳಿದ ದೇಶನೇ ಮುಂದೆ ಬರೋಕ್ಕೆ ಟ್ರೈ ಮಾಡ್ತಾಯಿದೆ. ನಾವು ಒಂದು ರಾಕೆಟ್ನ ಮೂನಕ್ಕೆ ಕಳಿಸಿರ್ಬೋದು, ಅಟಾಮಿಕ್ ಬಾಂಬ್ ಇರ್ಬೋದು. ನಮ್ಮ ಮಿಲಿಟರಿ ವರ್ಲ್ಡ್ನಲ್ಲೇ 3ನೇ ಲೆವೆಲ್ನಲ್ಲಿದೆ ಅಂತೀವಿ, 3rd ಲಾರ್ಜೆಸ್ಟ್ ಮಿಲಿಟ್ರಿ. ಆದರೆ ನಮ್ಮ ಆರ್ಥಿಕ ಸ್ಥಿತಿ ನಮ್ಮ ಜನಕ್ಕೆ ಗ್ರಾಮಗಳಂಥ ಊರಿರೋ ಗುಂಡಲ್ಪೇಟೆಯಲ್ಲಿ ಮುಂದಕ್ಕೆ ತಂದಿಲ್ಲ, ಪ್ರಯತ್ನವೂ ಮಾಡ್ತಾ ಇಲ್ಲ. ಇವಾಗ ಗುಂಡಲ್ಪೇಟೆ ತಗೊಳ್ಳಿ, ವ್ಯವಸಾಯನೇ ಇರಲಿಲ್ಲ ನಾವು ಶುರು ಮಾಡಿದಾಗ. ಭಾಳ ಕಡು ಬಡವರಿದ್ದರು. ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯಕ ಸಂಘ ತಂದ್ವಿ. ಅವ್ರನ್ನ ಬರೀ ಸೇವಿಂಗ್ ಇಂಟ್ರೆಸ್ಟ್ ರೇಟ್, ಅವರು ಬಡ್ಡಿ ಕಟ್ಟೋದನ್ನ ನಿಲ್ಲಿಸ್ದಾಗ್ಲೇ ವರ್ಷಕ್ಕೆ ₹1,000 ಉಳೀತು. 60% 70%ಇಂದ 10% ಆಯಿತು. ಆಮೇಲೆ ಆ ದುಡ್ಡನ್ನು ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಹೆಂಗೆ ನೀವು ಶಾಪ್ಗಳು ಶುರು ಮಾಡ್ಬೋದು, ಟೈಲರಿಂಗ್ ಮಾಡ್ಬೋದು, ಫುಡ್ ಆರ್ಟಿಕಲ್ಸ್ನ ಮಾಡ್ಬೋದು, ಎಲ್ಲ ಮಾಡಿ ಮಾರಕ್ಕೆ ಶುರು ಮಾಡಿ. ಆಮೇಲೆ ಫಾರ್ಮಿಂಗ್ನಲ್ಲೆಲ್ಲ ಒಟ್ಟಿಗೆ ಮಾಡಿ ಒಂದು ಬೋರ್ವೆಲ್ ಹಾಕ್ಬೋದು, ಇದೆಲ್ಲ ಸಹಾಯ ಮಾಡಿ ಅವರು ಇವಾಗ ಮುಂದೆ ಬಂದಿದ್ದಾರೆ. ಈ ಮಾದರಿನ ತಗೊಂಡು ಎಲ್ಲ ಕಡೆಯೂ ಮಾಡಬೇಕು ಅಂತ ನಮ್ಮ ಉದ್ದೇಶ. ನಮ್ಮ ಸ್ವಸಹಾಯಕ ಸಂಘದಲ್ಲಿ ಇವಾಗ ಸುಮಾರು ಒಂದು 7,000-8,000 ಜನ ಇದ್ದಾರೆ. ಇದು ಒಂದು ಪ್ರಯೋಗ ಥರ. ಈ ಪ್ರಯೋಗನ ಮುಂದೆ ಹೇಗೆ ತಗೊಂಡೋಗ್ಬೋದು, ಈ ಪ್ರಯೋಗದಿಂದ ಬೇರೆ ಕಡೆಯೂ ದೇಶದಲ್ಲಿ ಯಾವ ರೀತಿ ಕಲಿಬೋದು, ಕಲಿತು ಯಾವ ರೀತಿ ಅವರು ಉದ್ಧಾರ ಆಗ್ಬೋದು ಅನ್ನೋದು ನನ್ನ ಉದ್ದೇಶ. ನಾನಿವಾಗ ಅಮೇರಿಕಾದಲ್ಲಿ 25 ವರ್ಷ ಇದ್ದೆ, ಅಡ್ವಾನ್ಸ್ ಕಂಟ್ರಿ ನೋಡಿದೆ. ಅಲ್ಲಿ ಹಳ್ಳಿಗೂ ದಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ನೀವು ಒಂದು ಸ್ಮಾಲ್ ಪಟ್ಟಣಕ್ಕೆ ಹೋದ್ರೂ ಅಲ್ಲೂ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ನೀವು ದೊಡ್ಡ ಸಿಟಿ ಶಿಕಾಗೋ, ನ್ಯೂಯಾರ್ಕ್ ಹೋದ್ರೂ ಫೆಸಿಲಿಟಿ ಇರುತ್ತೆ. ಸೊ ಆ ಥರ ಒಂದು ಯೂನಿಫಾರ್ಮಿಟಿ ಬಂದಿದೆ. ರೋಡ್ಸ್ ಎಲ್ಲ ಚೆನ್ನಾಗಿರುತ್ತೆ, ಜನಕ್ಕೆ ಅನುಕೂಲಗಳಿದೆ, ಒಳ್ಳೆ ಮನೆಗೆ ವ್ಯವಸ್ಥೆ ಇದೆ, ನೀರಿದೆ, ಎಲೆಕ್ಟ್ರಿಸಿಟಿ, ವಿದ್ಯುತ್ ಇದೆ, ಎಲ್ಲ ಇದೆ, ಸ್ಕೂಲ್ಗಳಿರುತ್ತೆ. ಆ ಥರ ಆಗಿ ಅದು ಒಂದು ಅಡ್ವಾನ್ಸ್ ಕಂಟ್ರಿ ಆಗಿದೆ. ನೀವಿವಾಗ ಬೆಂಗಳೂರಿಗೆ ಬನ್ನಿ. ಬೆಂಗಳೂರು ಎಷ್ಟು, ಒಂದು ಸುಮಾರು 13 ಮಿಲಿಯನ್ ಪಾಪ್ಯುಲೇಷನ್, ಅಂದರೆ 1,30,00,000 ಪಾಪ್ಯುಲೇಷನ್. ಪ್ಲ್ಯಾನೇ ಮಾಡಿಲ್ಲ ಸರಿಯಾಗಿ. ನಾವು ಬೆಳೆದಿದ್ದ ಬೆಂಗಳೂರೇ ಬೇರೆ. ಆದರೆ ಇವಾಗ ನೀವು
ಗುಂಡಲ್ಪೇಟೆ ಅಂತ ಒಂದು ಊರಿಗೆ ಬಂದರೆ ಅಲ್ಲಿ ಯಾವ ಥರ ಒಂದು ಇಂಡಸ್ಟ್ರಿನೂ ಇಲ್ಲ. ಅಲ್ಲಿ ಕಾಟನ್ ಬೆಳೀತಾರೆ. ಆದರೆ ಏನು ಮಾಡ್ತಾರೆ ಜನ, ಟಿಪ್ಟೂರು ಆ ಥರ ಊರಿಂದ ಬಂದು ಮಧ್ಯಮಸ್ಥರು, ಮಿಡಲ್ ಮ್ಯಾನ್, ಅದನ್ನು ಕೊಂಡ್ಕೊಂಡು ಹೋಗ್ತಾರೆ ಕಡಿಮೆ ಬೆಲೆಗೆ. ಅಲ್ಲಿ ಜಾಸ್ತಿ ಬೆಲೆಗೆ ಮಾಡಿ ಮಧ್ಯಸ್ಥರು ಚೆನ್ನಾಗಿ ದುಡ್ಡು ಮಾಡ್ತಾರೆ. ಒಂದು ಜಿನ್ನಿಂಗ್ ಮಿಲ್ ಇಲ್ಲ ಗುಂಡ್ಲುಪೇಟೆಯಲ್ಲಿ, ಒಂದು ಇಂಡಸ್ಟ್ರಿ ಇಲ್ಲ, ಬರೀ ಫಾರ್ಮಿಂಗ್ ಮೇಲೆ ಡೆವಲಪ್ ಆಗಬೇಕು ಅಂತಿದೆ. ಅದನ್ನು ನೋಡಿದ್ರೆ ನಿಜವಾಗ್ಲೂ ಯಾವ ರೀತಿ ಪೀಪಲ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಪೀಪಲ್ ಆಗಿದೆ ಇಲ್ಲಿ. ಇದನ್ನು ಸರಿ ಮಾಡಬೇಕು ಅಂತ ನಾವು ಈ ಅಂತರ್ಧ್ವನಿ ಮೂವ್ಮೆಂಟ್ ಅಂತ ಮಾಡಿದ್ದೀವಿ. ಅಂತರ್ಧ್ವನಿ ಅಂದ್ರೇನು? ಇಟ್ ಈಸ್ ನಾಟ್ ಎನ್ ಆರ್ಗನೈಸೇಷನ್, ಇಟ್ ಈಸ್ ಎ ಮೂವ್ಮೆಂಟ್. ಒಂದು ಇದನ್ನು ನಾವು ಒಂದು ಮನಸ್ಸಲ್ಲಿ ತೊಗೊಂಡು ಈ ಥರ ಇರಬೇಕು, ನಮ್ಮ ಕಾನ್ಷಿಯಸ್, ನಮಗೆ ನಮ್ಮಲ್ಲೇ ಇನ್ನರ್ ವಾಯ್ಸ್, ಒಳಗಿನ ವಾಯ್ಸ್ ಏನು ಹೇಳುತ್ತೆ, ಮಾತು, ನಮ್ಮ ಮಾತೇ ನಮ್ಮೊಳಗೆ ಏನು ಹೇಳುತ್ತೆ, ಅದೇ ಥರ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನಾ? ಇದರಿಂದ ನಾವು ನಾಯಕತ್ವ ಬರೋಕ್ಕೆ ಸಾಧ್ಯನಾ? ನಾಯಕರು ನಾಯಕಿಯರನ್ನು ಮಾಡ್ಬೋದಾ ಅನ್ನೋದು ನಮ್ಮ ಉದ್ದೇಶ. ನನ್ನ ಪ್ರಕಾರ ನಾನು ಮೊನ್ನೆ ಗುಂಡಲ್ಪೇಟೆಗೆ ಹೋಗಿ ಪದೇ ಪದೇ ಹೋಗ್ತಾ ಇರ್ತೀನಿ. ಅದೇ ಮೊನ್ನೆ ಹೋದಾಗ ನನ್ನ ಕಣ್ಣು ಭಾಳ ತೆರೀತು. ಅಂದರೆ ಅವ್ರನ್ನೆಲ್ಲ ನೋಡಿ ಅಂದ್ಕೊಂಡೆ, ಪ್ರತಿಯೊಬ್ಬರೂ ನಾಯಕರಾಗ್ಬೋದು, ಪ್ರತಿಯೊಬ್ಬರೂ ನಾಯಕಿಯಾಗ್ಬೋದು, ತಾಕತ್ತಿದೆ ಅವ್ರಿಗೆ. ಆದರೆ ಅದನ್ನು ನಾವು ತರಬೇಕಾಚೆ. ಇವಾಗ ನಾನು ಮಕ್ಕಳ ಜೊತೆ ಮಾತಾಡ್ತಾ ಇದ್ದರೆ ಫಸ್ಟು 5 ನಿಮಿಷ ನನ್ನ ಮುಖನೇ ನೋಡಲಿಲ್ಲ ಅವರು, ತಲೆ ಬಗ್ಗಿಸ್ಕೊಂಡು ನನಗೆ ಉತ್ತರ ಕೊಡ್ತಾಯಿದ್ರು. ಸ್ವಲ್ಪ ಹೊತ್ತಾದಮೇಲೆ ನಾನು ಅವ್ರಿಗೆ ಹೇಳಿದೆ, ನೋಡಮ್ಮ ನಾನು ನೋಡು, ಮಾತಾಡು ಏನು ಅಂದಮೇಲೆ ಒಂದು 25 ನಿಮಿಷ ಆದಮೇಲೆ ನನ್ನ ಕಡೆ ಮುಖ ನೋಡಿದ್ರು, ನಕ್ಕೊಂಡು ಎಲ್ಲ ನನಗೆ ಉತ್ತರ ಕೊಡ್ತಾಯಿದ್ರು. ನೀವು ಹಳ್ಳಿ ಮಕ್ಕಳಲ್ಲ, ನಿಮ್ಮ ಕೈಲೂ ಆಗುತ್ತೆ, ನಿಮ್ಮ ಕೈಲೂ ಎಲ್ಲರ ಮುಂದೆ ಮಾತಾಡ್ಬೋದು, ಧೈರ್ಯವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಮುಂದೆ ತರ್ಬೋದು, ಅಭಿಪ್ರಾಯಗಳು ಹೇಳ್ಬೋದು, ಹಿಂದೆರಿಬೇಕಾಗಿಲ್ಲ. ಏನಪ್ಪ ಇದು ಹೇಳ್ಬಿಟ್ರೆ ಏನಾಗುತ್ತೋ, ಯಾರೇನು ಬಂದುಬಿಡ್ತಾರೋ ಅಂತ ಬರಿಬೇಕಾಗಿಲ್ಲ. ಆ ಥರ ನಾವು ಒಂದು ಆತ್ಮವಿಶ್ವಾಸ, ಭರವಸೆ ಕೊಡಬೇಕು, ಕಾನ್ಫಿಡೆನ್ಸ್. ಅದ್ರ ಬಗ್ಗೆ ನಾವು ಅಂತರ್ಧ್ವನಿ ಶುರು ಮಾಡಿದ್ದು. ಇದು ಮಹಿಳೆಯರಿಗೆ ಮಾತ್ರ ಅಲ್ಲ, ಇದರಲ್ಲಿ ಗಂಡಸರು ಸೇರ್ಬೋದು, ಇದರಲ್ಲಿ ಮಕ್ಕಳು, ಯೂತ್ ವಿಂಗು ಸೇರ್ಬೋದು, ಹೆಣ್ಮಕ್ಳು, ಗಂಡು ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ. ಇದರಲ್ಲಿ ಏನು ಅಂದರೆ ಅವ್ರಿಗೆ ತರಬೇತಿ ಕೊಡ್ತೀವಿ, ಬೇರೆ ಬೇರೆ ಥರ ಸ್ಕಿಲ್ ಟ್ರೈನಿಂಗ್, ಲೀಡರ್ಶಿಪ್ ಟ್ರೈನಿಂಗ್ನಲ್ಲೂ ತರಬೇತಿ ಕೊಟ್ಟು ವಿ ವಾಂಟ್ ಟು ಮೇಕ್ ದೆಮ್ ಲೀಡರ್ಸ್ ಆಫ್ ಟುಮಾರೋ. ನಾಳೆ ಅವ್ರಿಗೇನೋ ಬೇಕು, ಇವಾಗ ರಾಜಕೀಯ ವ್ಯಕ್ತಿ ಮುಂದೆ ಹೋಗಿ ಕೇಳಬೇಕು, ಗುಂಪಿನಲ್ಲಿ ಹೋಗಿ ಕೇಳಂಗಿರಬೇಕು, ನೋಡಪ್ಪ ನಮಗಿದು ಮಾಡಿಕೊಡಿ. ಅವ್ರ ಕಾಲಿಗೆ ಯಾಕೆ ಬೀಳ್ಬೇಕು? ನಾವು ಕಾಲಿಗೂ ಬೀಳಬೇಕಾಗಿಲ್ಲ, ಕೈಗೂ ಬೀಳಬೇಕಾಗಿಲ್ಲ, ಅವರಿಂದ ಬಂದು ನಮ್ಮ ಕಾಲಿಗೆ ಬೀಳಬೇಕು. ಯಾಕೆ? ನಮ್ಮಿಂದನೇ ಅವರು ಆ ಚೇರ್ನಲ್ಲಿ ಕೂತಿರೋದು, ಆ ಕುರ್ಚಿನಲ್ಲಿ ಕೂತಿರೋದು, ಹೌದೋ ಅಲ್ಲ? ಹಂಗಿರ್ಬೇಕಾದ್ರೆ ನಾವು ಯಾಕೆ ಹೋಗಿ ಅವ್ರ ಕಾಲಿಗೆ ಬೀಳಬೇಕು? ಈ ಥರ ನಮಗೆ ಕೆಲಸ ಬೇಕು, ಮಾಡಿಕೊಡ್ಬೇಕು. ಭ್ರಷ್ಟಾಚಾರ ಯಾಕಿರಬೇಕು? ರಸ್ತೆಗಳು ಯಾಕೆ ಚೆನ್ನಾಗಿರಬಾರ್ದು? ಯಾಕಿರಬಾರ್ದು? ಅವ್ರು ಕೆಲಸ ಮಾಡ್ತಾಯಿದ್ದಾರಾ? ಹಳ್ಳಿಗಳು ಯಾಕೆ ಕ್ಲೀನಾಗಿರಬಾರ್ದು? ಹಳ್ಳಿಗಳೇ ಯಾಕೆ ಪಟ್ಟಣಗಳಾಗಬಾರ್ದು? ಒಟ್ಟಿಗೆ ಬಂದು ಪುರಂ ಅಂತ ಕಾನ್ಸೆಪ್ಟ್ ಇದೆ. ಒಂದು 15-20 ಗ್ರಾಮಗಳು ಸೇರಿ ಒಂದು ಪಟ್ಟ ಆಗ್ಬೋದು, ಒಟ್ಟಿಗೆ ಅಲ್ಲಲ್ಲೇ ಬಿಸ್ನೆಸ್ ಮಾಡ್ಬೋದು. ಯಾಕೆ ಮಾಡಬಾರ್ದು? ಅವಾಗ ಯಾಕೆ ಅವ್ರು ಮೈಸೂರಿಗೆ ಬರಬೇಕು? ಕಾಲೇಜ್ಗಳು ಯಾಕಿಲ್ಲ? ಒಳ್ಳೆ ಕಾಲೇಜ್ಗಳಿಲ್ಲ, ಒಳ್ಳೆ ಸಂಸ್ಥೆಗಳಿಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ, ಹಾಸ್ಪಿಟ್ಲ್ಗಳು ಒಳ್ಳೇದು ಯಾಕೆ ಬರಬಾರ್ದು? ಜನಕ್ಕೆ ಅಲ್ಲೇ ಯಾಕೆ ವ್ಯಾಪಾರ ಮಾಡೋಂಗೆ ಮಾಡಬಾರ್ದು? ಇದರಿಂದ ಸ್ವಯ ಶಕ್ತಿ ಬರುತ್ತೆ, ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆವಾಗ ಅಲ್ಲಿ ಮುಂದುವರಿಯುತ್ತೆ. ಈ ಥರನೇ ಪ್ಲ್ಯಾನ್ನಲ್ಲಿ ಬಹಳ ದೇಶಗಳು ಮುಂದೆ ಬಂದಿದೆ. ನೋಡಿ, 2ನೇ ಪ್ರಪಂಚ ಯುದ್ಧ ಆದಮೇಲೆ ಜರ್ಮನಿ ತಗೊಳ್ಳಿ, ಜಪಾನು ಪೂರ್ತಿ ನೆಲಸಮ ಮಾಡಿದರು. ಏನಪ್ಪ ಇದು ಮುಂದೆ ಬರುತ್ತೋ ಇಲ್ಲೋ ಅಂದರು. ಆದರೆ ನೋಡಿ, ಈಗ ಜಪಾನ್ ಆಗಲಿ, ಜರ್ಮನಿ ಪ್ರಪಂಚದಲ್ಲಿ ಮುಂದುವರಿದ ದೇಶಗಳಲ್ಲಿ ಬಹಳ ಮುಂದೆ ಇದೆ. ಪರ್ ಕ್ಯಾಪಿಟ ಇನ್ಕಮ್ ಅನ್ನಲ್ಲ ಅವ್ರದ್ದು 1 ಕೋಟಿಗಿಂತ ಜಾಸ್ತಿ ವರ್ಷಕ್ಕೆ. ಯಾವ ಥರ ಮಾಡೋಕ್ಕೆ ಸಾಧ್ಯ? ಜನಗಳು ಹೆಮ್ಮೆ ಪಟ್ಟರು,
ನಮ್ಮ ದೇಶನ ಮುಂದೆ ತರಬೇಕು ಅಂತ ಸರಿಯಾದವ್ರಿಗೆ ಓಟ್ ಕೊಟ್ಟರು, ಸರಿಯಾದವರು ಅವರನ್ನು ನಾಯಕರಾದರು, ಭ್ರಷ್ಟಾಚಾರ ಇರಲಿಲ್ಲ. ನಮ್ಮ ದೇಶ ಉದ್ಧಾರ ಮಾಡಬೇಕು, ನಮ್ಮ ಹಳ್ಳಿ ಉದ್ಧಾರ ಮಾಡಬೇಕು, ನಮ್ಮ ಊರು ಉದ್ಧಾರ ಮಾಡಬೇಕು, ಆ ರೀತಿ ಅವರು ಮುಂದೆ ತಂದು ಟ್ರಾನ್ಸ್ಫಾರ್ಮ್ ಮಾಡಿದ್ರು. ಅದನ್ನು ನಾವು ಮಾಡ್ಬೋದು. ಆದರೆ ಇದು ಯಾರ ಕೈನಲ್ಲಿದೆ? ರಾಜಕೀಯ ವ್ಯಕ್ತಿ ಕೈನಲ್ಲಿದೆಯೋ? ಸರ್ಕಾರದ ವ್ಯಕ್ತಿಯಲ್ಲಿ ಇದೆಯೋ? ಆದರೆ ನಿಜವಾಗ್ಲೂ ರಾಜಕೀಯ ವ್ಯಕ್ತಿ, ಸರ್ಕಾರ ಎಲ್ಲ ಯಾರ ಕೈನಲ್ಲಿರೋದು? ನಿಮ್ಮ ಕೈನಲ್ಲಿರೋದು, ನಮ್ಮ ಕೈನಲ್ಲಿರೋದು. ಇಟ್ ಈಸ್ ದ ಪವರ್ ಆಫ್ ದ ಪೀಪಲ್. ಜನಶಕ್ತಿ, ಜನಶಕ್ತಿ. ನಿಮ್ಮಲ್ಲಿ ಶಕ್ತಿ ಇದ್ದರೆ ಇದನ್ನು ತರಕ್ಕೆ ಸಾಧ್ಯ. ಇದನ್ನು ಯೋಚನೆ ಮಾಡಬೇಕು. ಎಲ್ಲರಲ್ಲೂ ಈ ಶಕ್ತಿ ಇದೆ. ನಮ್ಮ ಕೈಯಲ್ಲಿ ಆಗಲ್ಲಪ್ಪ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಕೇಳ್ಕೊಳ್ಳೋದೇನು ಅಂದರೆ, ಇದು ನಿಜವಾಗ್ಲೂ ನಾವು ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಬದಲಾಯಿಸೋಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ನಿಮ್ಮ ಕೈನಲ್ಲಿದೆ. ನನ್ನ ಪ್ರಕಾರ ಮಹಿಳೆಯರು ಬಹಳ ಇದರಲ್ಲಿ ಸಹಾಯ ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಆದರೆ ಇವಾಗ ಕಾಲ ಬಂದಿದೆ. ಸ್ತ್ರೀ ಶಕ್ತಿ ಮುಂದೆ ಯಾವುದೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗಂಡಸರು ಸಹ ಸಹಾಯ ಮಾಡಬೇಕು, ಒಟ್ಟಿಗೆ ಮಾಡಬೇಕು, ಆ್ಯಸ್ ಎ ಟುಗೆದರ್ನೆಸ್. ಕಾಲೇಜ್ನಲ್ಲಿರೋ ಹುಡುಗರು ಹುಡುಗಿಯರು ಎಲ್ಲರೂ ಸೇರಿಕೊಂಡು ಇದು ನಿಜವಾಗ್ಲೂ ನಮ್ಮ ಗುಂಡಲಪೇಟೆನ ಚೇಂಜ್ ಮಾಡೋಣ, ಮಾದರಿ ತಾಲ್ಲೂಕು ಮಾಡೋಣ. ಈ ಮಾದರಿ ತಾಲ್ಲೂಕು ಮಾಡಿ ಬೇರೆ ಜನಗಳು ಬಂದು ನೋಡ್ಕೊಬೇಕು, ಅಸೂಯೆ ಪಡಬೇಕು, ನಾವು ಹಿಂಗೆ ಮಾಡಬೇಕು ಅಂತ ಮಾಡಬೇಕು. ಆ ಥರ ಮಾಡಬೇಕು ಅಂತಿದ್ದೀನಿ. ನಾನೇನು ಗುಂಡಲಪೇಟೆಯವನಲ್ಲ, ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವನು. ಆದರೆ ನಾನು ಶಿಬಿರ ಮಾಡಬೇಕಾದ್ರೆ ಸುಮಾರು 25 ವರ್ಷದ ಕೆಳಗೆ ಆ ಜಾಗ ನೋಡಿದೆ. ಎಷ್ಟು ಜನ ಹಿಂದುಳಿದಿದ್ದಾರೆ. ಯಾರೋ ರೋಟ್ರಿಯವರು ಬಂದಿದ್ದರು, ಮಹಿಳೆಯರು ರೋಟ್ರಿಯವರು. ನಮ್ಮ ದೇಶದಲ್ಲಿ ಈ ಥರ ಇದೆಯಾ, ನಿಜವಾಗ್ಲೂ ಇಷ್ಟು ಕಡು ಬಡತನ ಇದೆಯಾ ಅಂದರು. ಇದನ್ನು ನಾನು ಚೇಂಜ್ ಮಾಡಬೇಕು ಅಂತ ಹೊರಟಿ. ಈ 20 ವರ್ಷದಲ್ಲಿ 25 ವರ್ಷದಲ್ಲಿ ಖಂಡಿತ ಚೇಂಜ್ ಆಗಿದೆ. ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಮುಂದೆ ಬಂದಿದ್ದಾರೆ. ಆರ್ಥಿಕ ಸ್ಥಿತಿ ಭಾಳ ಮುಂದೆ ಬಂದಿದೆ. ಆದರೆ ಸಾಲದು. ಅವರ ಆರ್ಥಿಕ ಸ್ಥಿತಿ ಇನ್ನೂ ಮುಂದೆ ಬರಬೇಕು. ಯಾರು 25,000 ಮಾಡ್ತಾಯಿದ್ದಾರೋ 50,000 ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು. ಅವ್ರಿಗೂ ಪಟ್ಟಣಕ್ಕೂ ಏನೂ ಡಿಫ್ರೆನ್ಸ್ ಇರಬಾರ್ದು, ವ್ಯತ್ಯಾಸ ಇರಬಾರ್ದು. ಅವ್ರ ಮಕ್ಳುಗಳು ಒಳ್ಳೆ ಸ್ಕೂಲ್ಗೆ ಹೋಗಬೇಕು, ಒಳ್ಳೆ ಕಾಲೇಜ್ಗೆ ಹೋಗಬೇಕು, ಆರೋಗ್ಯ ಕೇಂದ್ರಗಳಿರಬೇಕು, ಒಳ್ಳೆ ನೀರಿರಬೇಕು, ರಸ್ತೆಗಳು ಚೆನ್ನಾಗಿರಬೇಕು, ಚರಂಡಿಗಳು ಚೆನ್ನಾಗಿರಬೇಕು, ಮಾಡ್ರನ್ ಆಗಿರಬೇಕು, ಶೌಚಾಲಯಗಳು ಸರಿಯಾಗಿರಬೇಕು. ಇದನ್ನೆಲ್ಲ ಮಾಡಬೇಕು ಅಂದರೆ ನಾವು ಒಟ್ಟಿಗೆ ಬಂದು ಈ ಅಂತರ್ಧ್ವನಿ ಅನ್ನೋ ಮೂಮೆಂಟ್ ಒಳಗೆ ಎಲ್ಲರೂ ಸೇರ್ಕೊಂಡು ಮಾಡಿದ್ರೇ ಸಾಧ್ಯ. ನೀವು ಅಂತರ್ಧ್ವನಿ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. ಅಂತರ್ಧ್ವನಿ ಯಾತಕ್ಕೆ ನಿಂತಿದೆ ಅಂತ, ಅದು ನಿಮ್ಮ ಮೂವ್ಮೆಂಟು, ನಿಮ್ಮಿಂದ ನಿಮ್ಮ ಸಹಕಾರದಿಂದನೇ ಮುಂದೆ ಬರೋಕ್ಕೆ ಸಾಧ್ಯ. ಅದಕ್ಕೆಲ್ಲರೂ ನೀವು ಸದಸ್ಯರಾಗಬೇಕು. ಸದಸ್ಯರಾಗಿ ಅದನ್ನೇನು ಅಂತ ಅರ್ಥ ಮಾಡಿಕೊಂಡು ಅಂಥವನ್ನೇ ಸದಸ್ಯರನ್ನು ತರಬೇಕು. ಅದಕ್ಕೆ ನಮಗೆ ಅದು ಬಹಳ ಮುಖ್ಯ. ಒಂದು ಶಿಸ್ತಿನಿಂದ ನಡಿಬೇಕು ಅಂತ ಕೇಳಿ ನಾನು ಮುಂದೆ ಇನ್ನೂ 2-3 ಮಾತಾಡ್ತೀನಿ. ಈ ಸದ್ಯಕ್ಕೆ ಇವಾಗ ಇಲ್ಲಿಗೆ ನಾನು ಇದನ್ನು ನಿಲ್ಲಿಸಿ ಇನ್ನು ಮುಂದೆ ಏನೇನು ಮಾಡ್ಬೋದು ಅಂತರ್ಧ್ವನಿ ಅಂತಲೂ ಹೇಳ್ತೀನಿ. ನಿಲ್ಲಿಸ್ತೀನಿ ಸದ್ಯಕ್ಕೆ. ಥ್ಯಾಂಕ್ ಯು. ನಮಸ್ಕಾರ.